ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಭಾಪತಿ ಬಸವರಾಜ ಹೊರಟ್ಟಿಯವರನ್ನ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಕುಮಾರ ಪಾರ್ಕ್ ನಿವಾಸದಲ್ಲಿ ಬಸವರಾಜ ಹೊರಟ್ಟಿಯವರನ್ನ ಭೇಟಿಯಾಗಿದ್ದಾರೆ. ಸಭಾಪತಿ ಸ್ಥಾನ ತ್ಯಾಗ ಮಾಡುವಂತೆ ನಾಯಕರ ಮನವೊಲಿಕೆ ಕಾರ್ಯ ನಡೆಯುತ್ತಾ ಇದೆ. ಹೌದು, ಬಿಕೆ ಹರಿಪ್ರಸಾದ್ ಅವರು ಕುಮಾರ ಪಾರ್ಕ್ ನಿವಾಸದಲ್ಲಿ ಬಸವರಾಜ ಹೊರಟ್ಟಿಯವರನ್ನ ಭೇಟಿಯಾಗಿ ನಡೆಸಿರುವಂತಹ ಮಾತುಕತೆಯ ಮಾಹಿತಿ ಇದು. ಸಿಎಂ ಹಾಗೂ ಸಚಿವರ ಜೊತೆ ನಡೆದ ಚರ್ಚೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಮತ್ತು ಇತರ ಸಚಿವರ ಜೊತೆ ಏನು ಮಾತಾಡಿದ್ದಾರೆ ಅದನ್ನು ಬಸವರಾಜ ಹೊರಟ್ಟಿಯವರ ಮುಂದಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಸ್ಥಾನವನ್ನು ಬಿಟ್ಟುಕೊಡುವಂತೆ ಮುಖಂಡರಿಂದ ನಡೆದಿರುವಂಥ ಮಾತುಕತೆ ಇದು. ಬಟ್ ಇಲ್ಲಿರುವಂಥ ಹಲವಾರು ವಿಚಾರಗಳನ್ನು ಡೀಟೇಲ್ ಆಗಿ ನೋಡಬೇಕಾಗತ್ತೆ. ಏನು ಬಸವರಾಜ ಹೊರಟ್ಟಿಯವರ ಅಸಮಾಧಾನ ಏನು, ಇದು ಬಹಳ ಮುಖ್ಯ ಆಗುತ್ತೆ. ಸಭಾಪತಿ ಅಂದರೆ ಆ ಸ್ಥಾನ ಅಂದರೆ ಅದಕ್ಕೆ ಆದಂಥ ಬೆಲೆ ಇದೆ, ಗೌರವ ಇದೆ. ಸಭಾಪತಿ ಆಯ್ಕೆಗೆ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ. ಒಂದು ಪಕ್ಷದ ಹೈಕಮಾಂಡ್, ಯಾವುದೋ ಒಂದು ಪಕ್ಷ ಆಡಳಿತ ನಡೆಸ್ತಾ ಇರಲಿ, ಆ ಪಕ್ಷದ ಹೈಕಮಾಂಡ್ ಪಕ್ಷದ ಲೆಟರ್ ಹೆಡ್ಡಲ್ಲಿ ಸಭಾಪತಿ ಮತ್ತು ಉಪಸಭಾಪತಿ ಹೆಸರುಗಳನ್ನು ಆಯ್ಕೆ ಮಾಡಿ ಕಳಿಸೋದಿದೆಯಲ್ಲ, ಇದು ಇತಿಹಾಸದಲ್ಲೇ ಮೊದಲು ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ರಾಜೀನಾಮೆಯನ್ನು ನಿರಾಕರಿಸಿರೋದು. ಏನಿದು, ಪಕ್ಷಗಳು ಹಿಂಗೆ ನಡ್ಕೋಬೋದಾ, ಸಂವಿಧಾನಬದ್ಧವಾಗಿ ಯಾವುದೂ ಕೂಡ ನಡೆಯೋದಿಲ್ವಾ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಸೆಟದು ನಿಂತಿರೋದು ಬಸವರಾಜ ಹೊರಟ್ಟಿಯವರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ಬಿ.ಕೆ. ಹರಿಪ್ರಸಾದ್ ಇರ್ಬೋದು, ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇರೋದು. ಇಲ್ಲ ರಾಜೀನಾಮೆ ಕೊಡಿ, ಬಲಾಬಲ ಇರ್ಬೋದು, ಅದು ಬೇರೆ. ಆದರೆ ನಿಯಮದ ಪಾಲನೆ ಪ್ರತಿಯೊಬ್ಬರದ್ದು ಆಗಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಬಸವರಾಜ ಹೊರಟ್ಟಿಯವರು. ಹಲೋ